19th of July. ಇಮಿಡಿಯೇಟ್ ಆಗಿ ಅದನ್ನು ಸ್ವಾಗತ ಮಾಡಿದವರು ನಾವು. ಇದು ಆಗಬೇಕು, ಸತ್ಯ ಬರಬೇಕು ಅಂತ ನಾವು ಹೇಳಿದ್ದು ನಾವು. ಇವತ್ತು ನಾವು SITಗೆ ವಿರೋಧಿಸ್ತಾ ಇಲ್ಲ. ಆದರೆ ಇದೇ ಗೃಹ ಸಚಿವರು, ನಾರಾಯಣಸ್ವಾಮಿ, ಇದೇ ಮುಖ್ಯಮಂತ್ರಿಗಳು ನಾರಾಯಣಸ್ವಾಮಿ ಅವರು ಹಿಂದಿನ ದಿವಸ ಹೇಳಿದ್ರೆ ದಕ್ಷಿಣ ಕನ್ನಡದ ಪೊಲೀಸವರು ಅವ್ರಿಗೆ ಕ್ಷಮತೆ ಇದೆ, ಅವ್ರಿಗೆ ಕೆಪಾಸಿಟಿ ಇದೆ, ಅವ್ರು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ, SIT ಮಾಡೋ ಅಗತ್ಯ ಇಲ್ಲ ಅಂತ ಒಂದು ಮಾತನ್ನು ಹೇಳಿದ್ರಿ. ಮುಂದುವರೆದು ಮುಖ್ಯಮಂತ್ರಿಗಳು ಹೇಳಿದ್ರು, ಮುಖ್ಯಮಂತ್ರಿಗಳು ಅಥವಾ ನೀವು, ಪೊಲೀಸ್ ಅವರಿಂದ ಮನವಿ ಬಂದರೆ ನಾವು SIT ರಚಿಸ್ತೀವಿ ಅಂತ ಹೇಳಿದ್ವಿ. ಆಮೇಲೆ ನಮ್ಮ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮೀಡಿಯಾದಲ್ಲಿ ಹೇಳಿದ್ವು, ನಮಗೆ ನಿಜವಾಗ್ಲೂ ದಕ್ಷಿಣ ಕನ್ನಡ ಪೊಲೀಸ್ ಅವರಿಗೆ ವಿಶ್ವಾಸ ಇದೆ, ಭಾಳ ದಕ್ಷರಿದ್ದಾರೆ, ಆದರೆ ಕೆಲವು ಎಡಪಂಥೀಯ ಸಂಸ್ಥೆಗಳು ಪ್ರತಿನಿಧಿಗಳು ಬಂದು ಒತ್ತಡ ಹೇಳಿದಕ್ಕೋಸ್ಕರ SIT ಮಾಡಿದ್ದೀವಿ ಅಂತ ಹೇಳಿರೋದು. ಇಟ್ಸ್ ಆನ್ ರೆಕಾರ್ಡ್. ಬಿಟ್ಬಿಡಿ, ಇವಾಗ SIT ಮಾಡಿದ್ದೀರಾ, ಲೆಟ್ ಇಟ್ ಕಂಟಿನ್ಯೂ. ಆದರೆ ಎಲ್ಲೋ ಇಂಗ್ಲೀಷ್ ಹೇಳೋದಕ್ಕೆ ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್ ಆಗಬಾರ್ದು. ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್. ಅವನು ಬರ್ತಾನೆ, ಕರ್ಕೊಂಡು ಹೋಗ್ತಾರೆ, ಪಾಪ ಇವರು ಎಲ್ಲೋ ಆ ಮುಸುಕುದಾರಿ ಕಿಂದ್ರು ಜೋಗಿ ಆಗಿ SIT ಅವರು ಇಲಿಗಳಾಗಬಾರ್ದು. ಅವನು ಹೋಗಿ ನೇತ್ರಾವತಿಯಲ್ಲಿ ಮುಳುಗಿ SIT ಅವರು ಮುಳುಗಬಾರ್ದು. ಇದ್ರ ಬಗ್ಗೆ ತಾವು ಹೇಳ್ತಾ ಇದ್ದೀರಾ, ಭಾಳ ಒಳ್ಳೆ ಆಫೀಸರ್ಸು, ವಿ ಆಲ್ಸೋ ರೆಸ್ಪೆಕ್ಟ್, ಅವ್ರದ್ದು ಘನತೆ ಇದೆ, ಗೌರವ ಇದೆ, ಅವ್ರದ್ದು ಇತಿಹಾಸ ಇದೆ. ನೀವು ಹೇಳಿದ್ರಿ ಊಹಾಪೋಹ ತುಂಬ ಆಗ್ತಾ ಇದೆ ಅಂತ. ಈ ಊಹಾಪೋಹಕ್ಕೆ ಕಡೆ ಯಾರು ಹಾಡಬೇಕು, ಯಾವ ರೀತಿ ಹಿಸ್ಟ್ರಿ ಆಡಬೇಕು, ಹೂ ಶುಡ್? ಇವತ್ತು ಮೀಡಿಯಾ ಟ್ರಯಲ್ ಅಂತ ನಾವು ಕೇಳಿದ್ವಿ. ಇವತ್ತು ಸೋಷಿಯಲ್ ಮೀಡಿಯಾ ಟ್ರಯಲ್ ನಡೀತಾ ಇದೆ. ಆ ಮೀಡಿಯಾದಲ್ಲಿ ಅವರ್ಲಿ ಬುಲೆಟಿನ್ ಬಂದರೆ ಇಲ್ಲಿ ಮಿನಿಟ್ಲಿ ಮೀಟಿಂಗ್ ಬುಲೆಟಿನ್ ಬರ್ತಾ ಇದೆ. ಸರ್, ಎಷ್ಟು ಅವಾಚ್ಯ ಪದಗಳು, ಎಷ್ಟು ಅವಹೇಳನಕಾರಿ ಮಾತುಗಳು. ಇಟ್ ಹರ್ಟ್ಸ್ ಅಸ್. ಯಾರಿಗೆ ನಮಗೆ ಫೇತ್ ಇದೆ, ನಮಗೆ ಹರ್ಟ್ ಆಗುತ್ತೆ ನಮಗೆ. ಸೊ ಈ ದೃಷ್ಟಿಯಿಂದ ತಾವು ಹೇಳಿದ್ದೀರಾ ಸ್ಪೆಕ್ಯುಲೇಷನ್ಗೆ ಇತಿಷ್ಠೆ ಆಗಬೇಕಂತ. ಐ ಥಿಂಕ್ ಗೌರ್ಮೆಂಟ್ ಶುಡ್ ಟೇಕ್ ದ ಫಸ್ಟ್ ಸ್ಟೆಪ್. ಎಲ್ಲ ಮೀಡಿಯಾದವ್ರಿಗೂ ಹೇಳಿ, SIT ರಿಪೋರ್ಟ್ ಬರೋವರೆಗೂ ಇದ್ರ ಬಗ್ಗೆ ಯಾರು ಕೂಡ ವರದಿ ಮಾಡಕ್ಕೆ ಹೋಗ್ಬೇಡಿ, ಸ್ಪೆಕ್ಯುಲೇಟಿವ್ ರಿಪೋರ್ಟ್ ಮಾಡಕ್ಕೆ ಹೋಗ್ಬೇಡಿ. ಕೆನ್ ಯು ಸೇ ದಟ್? ಇದನ್ನ ಕಂಟ್ರೋಲ್ ಅಲ್ಲ, ಒಂದು ಹೇಳಬೇಕು. ಮೀಡಿಯಾನೇ ಟ್ರಯಲ್ ಮಾಡೋಗಿದ್ದೆ, ಇನ್ನು ಮ್ಯಾಜಿಸ್ಟ್ರೇಟು SIT ಎಲ್ಲ ಯಾಕೆ ಬೇಕು ಹೇಳಿ? ತಾಳಪ್ಪ ಒಂದು ನಿಮಿಷ, ನಿಮ್ದೆಲ್ಲ ಕೇಳಿಸ್ಕೊಂಡಿದ್ದೀನಿ. ರಂಗನಾಥ್ ಸ್ವಾಮಿ ಬೆಚ್ಚಂಗೆ ನಡ್ಕೋ. ಆಮೇಲೆ ನಾವು ಯಾರು ಕೂಡ ಈ ಪ್ರಕರಣದಲ್ಲಿ ಧರ್ಮದೇಶನ ಬೆರೆಸ್ತಾ ಇಲ್ಲ, ನಾವ್ಯಾರು ಕೂಡ ರಾಜಕೀಯನ ಬೆರೆಸ್ತಾ ಇಲ್ಲ. ನಮ್ಮದು ನಿಮ್ಮದು ಕಾಮನ್ ಇಂಟ್ರೆಸ್ಟ್ ಏನು ಅಂತಂದರೆ ಸತ್ಯ ಆಚೆ ಬರಬೇಕು. ಯಾವುದೋ ಒಂದು ನೆಕ್ಸಸ್ ಇದೆ ಇಲ್ಲಿ, ಸಮ್ ನೆಕ್ಸಸ್. ಅದು ಸರ್ಕಾರಕ್ಕೆ ಒಂದಲ್ಲ ಒಂದು ಸಮಯದಲ್ಲಿ ಮಾರ್ಗದರ್ಶನ ಮಾಡಿದವರಿಂದ ಹಿಡಿದು, ಇವಲ್ಲೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರೋರಿಂದ ಹಿಡಿದು, ಕೇರಳ ರಾಜ್ಯದ ರಾಜಕಾರಣಿಗಳಿಂದ ಹಿಡಿದು, ಇದೊಂದು ನೆಕ್ಸಸ್, ಇದು ಅನ್ಹೋಲಿ ನೆಕ್ಸಸ್. ದಟ್ ಈಸ್ ಇವತ್ತು ಸೆಟ್ಟಿಂಗ್ ದ ಅಜೆಂಡಾ. ನೀವು ಹೇಳಿದ್ರೆ ಅವನು ಮ್ಯಾಪಿಂಗ್ ಮಾಡಿದ್ದಾನೆ, ಅವ್ರು ಹೇಳಿದ ಪ್ಲೇಸ್ನ ಮ್ಯಾಪಿಂಗ್ ಮಾಡಿದ್ದೀವಿ ಅಂತ. ನೀವು ಅದನ್ನು ಬಿಟ್ಟು ಮ್ಯಾಪಿಂಗ್ ಮೀರಿ ನೀವು ಉತ್ಕಲನ ಮಾಡಕ್ಕೆ ಹೋದರೆ ಜನ ಏನು ಅನ್ಕೊಂತಾರೆ? ಬಾಹುಬಲಿ ಬೆಟ್ಟದ ಕಡ್ಗಾಡೋ ಮುಂಚೆ ಹೇಳಿದ್ ನಾವು 13ರಲ್ಲಿ ಬಾಹುಬಲಿ ಬೆಟ್ಟ ಇತ್ತ ಅಲ್ಲಿ, ಅವನು ಮುಂದೆ ಇನ್ನೂ ಒಂದು ಹೇಳ್ತಾನೆ, ಇನ್ನು ಮುಂದೆ ಹೋಗಿ ದೇವಸ್ಥಾನ ಕೆಳಗಡೆ ಇದೆ ಅಂತಾನೆ. ಸೊ ಅದಕ್ಕೋಸ್ಕರ ಮಾನ್ಯ ಅಧ್ಯಕ್ಷರೇ, ದಯವಿಟ್ಟು ಸದನ ರಾಜ್ಯದ ಸಾಮಾನ್ಯ ಜನತೆಯ ಭಾವನೆನ ಅರ್ಥ ಮಾಡ್ಕೊಳ್ಳಿ. ಲೆಟ್ ಅಸ್ ನಾಟ್ ಅಲೋ ದಿಸ್ ಸ್ಪೆಕ್ಯುಲೇಷನ್ ಟು ಕಂಟಿನ್ಯೂ. ಇವರಾಗಲೇ ಅಪರಾಧಿ ಅಂತ ಘೋಷಿಸ್ಬಿಟ್ಟಿದ್ದಾರೆ. ಫಸ್ಟು ತೀರ್ಪು ಕೊಟ್ಬಿಡೋದು, ಆಮೇಲೆ ಎವಿಡೆನ್ಸ್ ಹುಡ್ಕೋದು. ಕೋರ್ಟಲ್ಲಿ ಫಸ್ಟ್ ಎವಿಡೆನ್ಸು, ಆಮೇಲೆ ಜಡ್ಜ್ಮೆಂಟು. ಇಲ್ಲಿ ನಡೀತಾ ಇರೋದು ಫಸ್ಟು ಜಡ್ಜ್ಮೆಂಟ್ ಕೊಟ್ಬಿಟ್ಟಿದ್ದಾರೆ, ಇವರೇ ಅಪರಾಧಿ, ಈ ಕುಟುಂಬನೇ ಅಪರಾಧಿ ಅಂತ. ಇದು ಸಮಾಜದ ಸ್ವಾಸ್ಥ್ಯ ದೃಷ್ಟಿಯಿಂದ ಇದು ಒಳ್ಳೇದಲ್ಲ. ಮತ್ತೆ ತಾಳಪ್ಪ ಒಂದು ನಿಮಿಷ,